ಯಾವುದೇ ರೀತಿ ಅಂತಲ್ಲ, ನಾನೇ ಹೇಳಿದ್ದೀನಲ್ಲ, ಸದನದ ನಾನೇ ಮಾತಾಡಿ ಹೇಳಿದ್ದೀನಲ್ಲ, KSMSCಯಲ್ಲಿ ಅದರ ಪ್ರಕ್ರಿಯೆಗಳನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅದನ್ನು ನಾವು ಈಗ ಸುಧಾರಣೆ ಕ್ರಮಗಳು ತಗೊಳ್ತಾ ಇದ್ದೀವಿ. ಇಷ್ಟು ದಿವಸ ಭಾಳ ವರ್ಷಗಳಿಂದ ಅದನ್ನು ನೆಗ್ಲೆಕ್ಟ್ ಮಾಡಿದ್ರು, ಅದರಿಂದ ಸರಿಯಾದ ಸಮಯಕ್ಕೆ ಸರಬರಾಜು ಆಗ್ತಾ ಇಲ್ಲ. ಮತ್ತು ನಾವೇನು ಮಾಡ್ತಾ ಇದೀವಿ, ನಮ್ಮ ಆಸ್ಪತ್ರೆಗಳಿಗೆ ನೀವೇ ನಿಮ್ಮ ದುಡ್ಡಲ್ಲೇ ಖರೀದಿ ಮಾಡಿ ಅಂತ ಹೇಳ್ತಾ ಇದೀವಿ. ಅವ್ರದ್ದು ದುಡ್ಡು ಇರ್ತದೆ. ಸೊ ನೀವು ಯಾವುದೇ ಎಸೆನ್ಷಿಯಲ್ ಮೆಡಿಸಿನ್ ಜನ ಯಾರಾದ್ರೂ ಬೇಡಿಕೆ ಇಟ್ಟಾಗ ಕೇಳಿದಾಗ ನಿಮ್ಮಿರೋ ದುಡ್ಡಲ್ಲೇ ಖರೀದಿ ಮಾಡಿ ಕೊಡಿ ಅಂತ ಹೇಳಿದ್ದೀವಿ. ಅದು ಹೇಳಿದ್ದೀವಿ. ಅದೇ ಇಲ್ಲಿಂದ ನಾವು ಸಪ್ಲೈ ಮಾಡಬೇಕಾದ್ರೆ ಸರಿಯಾಗಿ ಸಪ್ಲೈ ಮಾಡಬೇಕು. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ನಾವು ಈಗ ಮಾಡ್ತಾ ಇದ್ದೀವಿ. ಇನ್ನು 1-2-3 ತಿಂಗಳಲ್ಲಿ ಸಾಕಷ್ಟು ಸುಧಾರಣೆ ಆಗುತ್ತೆ ಅದರಲ್ಲೆಲ್ಲ. ಇಲ್ಲ, ಅದಕ್ಕೆಲ್ಲ ಅದರದೆಲ್ಲ ಇದೆ. ಏನೋ ಆ್ಯಂಟಿ ವೆನೆಮ್ ಔಷಧಿ ಏನಿದೆ ಮತ್ತು ರೇಬೀಸ್, ಆ್ಯಂಟಿ ರೇಬೀಸ್, ಅದಕ್ಕೆಲ್ಲ ಎನ್ಶೋರ್ ಮಾಡಿದ್ದೀವಿ. ಅದೆಲ್ಲ ಕಡೆ ಸ್ಟಾಕ್ ಮಾಡಿದ್ದೀವಿ ಅಂತ. ಅದು ಇನ್ನೂ ಬೇರೆ ಬೇರೆ ನಮ್ಮಲ್ಲಿ ಏನು ಎಸೆನ್ಷಿಯಲ್ ಡ್ರಗ್ಸ್ ಸಪ್ಲೈ ಆಗಬೇಕಾಗಿದೆ, ಅದರಲ್ಲಿ ಸ್ವಲ್ಪ ಕೊರತೆಗಳಿದೆ, ಸರಿಪಡಿಸ್ತಾ ಇದ್ದೀವಿ ಅದನ್ನು. ಅದು ಸ್ವಾಗತ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ಇವತ್ತು ಮುಖ್ಯಮಂತ್ರಿಗಳು ಈ ಒಂದು ಬರ ಪರಿಸ್ಥಿತಿಯಲ್ಲಿ ಸರ್ಕಾರ ಇವತ್ತು ಒಂದು ಕಡೆ ಗ್ಯಾರಂಟಿ ಯೋಜನೆಯಲ್ಲಿ ಎಲ್ಲ ಜನರಿಗೆ ದುಡ್ಡು ಕೊಡ್ತಾ ಇದೆ. ಪ್ರತಿಯೊಂದು ಕುಟುಂಬಕ್ಕೂ ಕೂಡ ದುಡ್ಡು ಹೋಗ್ತಾ ಇದೆ. ಅದ್ರ ಜೊತೆಯಲ್ಲಿ ಇದನ್ನು ಕೂಡ ಈಗ ಸಾಲ ಏನು ಬಡ್ಡಿ ಮನ್ನಾ ಮಾಡ್ತಕ್ಕಂಥ ಅದನ್ನು ಮಾಡಿದ್ದಾರೆ. ಮತ್ತು ರೈತರಿಗೆ 2,000 ರೂಪಾಯಿನ ಈ ಬರ ಪರಿಹಾರವನ್ನು ಕೂಡ ವಿತರಣೆ ಮಾಡುವಂಥದ್ದು ಕೂಡ ಅದನ್ನು ತಗೊಳ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಇನ್ನು ಮುಂದೆ ಕೇಂದ್ರ ಸರ್ಕಾರ ಯಾವ ರೀತಿ ಸ್ಪಂದಿಸಿ ನೋಡಿಕೊಂಡು ಮುಂದಿನ ತೀರ್ಮಾನ ಈ ಬರ ಪರಿಹಾರದ ಬಗ್ಗೆ ಸರ್ಕಾರ ಮಾಡ್ತದೆ. ಅದೇ ಅದಕ್ಕೋಸ್ಕರ ಎಲ್ಲ ಕಡೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ತಪಾಸಣೆ ಮಾಡಿ ಪ್ರತಿಯೊಂದನ್ನು ಕೂಡ ವಾರ್ ಫುಟಿಂಗ್ ಅಲ್ಲಿ ರಾಜ್ಯದಲ್ಲಿ ಮಾಡಬೇಕು ಅಂತ ಹೇಳಿದ್ವಿ ಅಧಿಕಾರಿಗಳಿಗೆ. ಪ್ರತಿಯೊಂದು ಕೂಡ ಹೋಗಿ ನೋಡ್ಕೊಂಡ್ ಬನ್ನಿ ಒಂದು ರೌಂಡ್, ಮತ್ತು ಇದನ್ನ ಇಂಟೆನ್ಸಿವ್ ಆಗಿ ಮಾಡಬೇಕು ಅಂತ ಹೇಳಿದ್ವಿ. ಸೊ ಎಲ್ಲೆಲ್ಲಿ ಏನು ಲೋಪದೋಷಗಳು ಕಂಡು ಬಂದಾಗ ಅದನ್ನ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು, ಲೈಸೆನ್ಸ್ ರದ್ದು ಮಾಡುವಂಥದ್ದು, ಅಥವಾ ಅವ್ರ ಮೇಲೆ ಬೇರೆ ಏನು ಕಾನೂನು ಪ್ರಕಾರ ಆಕ್ಷನ್ ತಗೊಳ್ಬೇಕು ಅದನ್ನು ತಗೊಳ್ಳುವಂಥದ್ದು ಎಲ್ಲವನ್ನು ಕೂಡ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀವಿ ಈಗ. ಸೊ ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಸು ಆಸ್ಪತ್ರೆಗಳನ್ನ ತಪಾಸಣೆ ಮಾಡಿ ವಿಚಾರಣೆ ಮಾಡಿ ಎಲ್ಲ ಲೋಪದೋಷಗಳಿದೆ ಸರಿಪಡಿಸಿ, ಅಲ್ಲೇನಾದರೂ ತಪ್ಪುಗಳು ಮಾಡ್ತಿದ್ರೆ ಪತ್ತೆ ಹಚ್ಚುವಂಥ ಕೆಲಸ ಮಾಡಿ, ಮತ್ತು ಬೇರೆ ಬೇರೆ ಒಂದು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಇದರಲ್ಲಿ ಯಾರಾದರೂ ಇನ್ವಾಲ್ವ್ ಆಗಿದ್ರೆ ಅಂಥವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಕೂಡ ನಾವು ಮಾಡ್ತಾ ಇದ್ದೀವಿ. ವಿಚಾರಣೆ ಮಾಡಬೇಕು. ನೋಡಿ, ಇವರು ಬಿಜೆಪಿ ಕೇಂದ್ರ ಸರ್ಕಾರ ಇದೇ ಯಾರಾದರೂ ಕಾಂಗ್ರೆಸ್ನ MP ಅವರ ಸಿಗ್ನೇಚರ್ ತಗೊಂಡು ಹೊರಗಡೆ ಬಂದ್ಬಿಟ್ಟಿದ್ರೆ ಎಷ್ಟೊತ್ತಿಗೆ ನನ್ನ ಪ್ರಕಾರ 100ಕ್ಕೆ 100 ಕಾಂಗ್ರೆಸ್ನ MP ಇದರಿಂದನೇ ಅಮಾನತ್ ಮಾಡುವಂತ ಒಂದು ಕೆಲಸ ಈ ಕೇಂದ್ರ ಸರ್ಕಾರ ಮಾಡಿರೋರು. ಈಗ ಬಿಜೆಪಿ ಅವರು MP ಆಗಿರೋದ್ರಿಂದ ಈ ಒಂದು ತಾರತಮ್ಯ ಮಾಡ್ತಾ ಇದ್ದಾರೆ. ಯಾವುದೇ ಸ್ಪಷ್ಟ ತನಿಖೆಯನ್ನು ತಗೊಳ್ತಾ ಇಲ್ಲ ಮತ್ತು ಕಟ್ಟುನಿಟ್ಟು ಕ್ರಮ ತಗೊಳ್ತಾ ಇಲ್ಲ. ಅದರಿಂದ ಈ ರೀತಿ ಮಾಡಬಾರ್ದು. ಒಂದು ಕ್ಷುಲ್ಲಕ ಕಾರಣಗಳಿಗೆ ನಿನ್ನೆ ನಮ್ಮವರು 9 ಜನರನ್ನ 10 ಜನರನ್ನು ಸಸ್ಪೆಂಡ್ ಮಾಡಿದ್ದಾರೆ ಹೌಸಿಂದ. ಸೊ ಇದು ಗಂಭೀರವಾಗಿ ಪರಿಗಣಿಸಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.